ತಮ್ಮ ಅನುಭವದ ಉದ್ದಕ್ಕೆ 2 ಸಲ ದೇವರಿಪ್ಪರಿಗೆಯಲ್ಲಿ ಕೆಲಸ ಮಾಡಿ, ಒಂದು ಸಲ ಮುದ್ದೇವಾಳದಲ್ಲಿ ಕೆಲಸ ಜನರ ಒಂದು ತೀರ್ಮಾನದ ಮೇರೆಗೆ ಶಾಸಕರಾಗಿ ಇಂಥ ಒಂದು ಹುದ್ದೆಯನ್ನು ಅಲಂಕರಿಸಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಪೌರ ಸನ್ಮಾನ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ತಾವು ಹೇಳಿದ್ದೀರಿ. ತಾವು 3 ಸಲ ಶಾಸಕರಾಗಿ ಯಾರ ಒಂದು ನೇತೃತ್ವದಲ್ಲಿ ಯಾರ ಸಹಾಯ ತಗೊಂಡು ನೀವು ಮಂತ್ರಿ ಆಗಿಲ್ಲ, ಇನ್ನು ಬರೀ ಶಾಸಕರಾಗಿ ಮತ್ತು ಒಂದು ಈ ಆಹಾರ ನಿಗಮದ ಅಧ್ಯಕ್ಷರಾಗಿ ಇಷ್ಟೊಂದು ದುರಹಂಕಾರದ ಮಾತನ್ನು ತಾವು ಮಾತಾಡ್ತೀರಿ. ಇದು ಮಾತಾಡೋದು ಸರಿಯಲ್ಲ. ಹಿಂದಕ್ಕೂ ನೀವು ಕೂಡ ಈಶ್ವರಪ್ಪಗ ಒಂದು ದುಶಾಸನ ಅನ್ನುವಂಥ ಒಂದು ಶಬ್ದ ನೀಡಿದ್ರಿ, ಸಿದ್ದರಾಮಯ್ಯಗೆ ದುರ್ಯೋಧನ ಅನ್ನುವಂಥ ಶಬ್ದ ನೀಡಿದ್ರಿ. ಈ ತಾಲೂಕಿನಲ್ಲಿ ಈ ಹಾಲು ಮತ್ತು ಸಮಾಜ ಏನ ಬಳಿ ತೊಟ್ಕೊಂಡಿದೆ ಅಂತ ಏನಾರು ಮಾತಾಡ್ತಿರೋ ಅಥವಾ ಏನಂತ ನಿಮ್ಮದು ಮನಸ್ಸಿನಲ್ಲಿ ಏನಿದೆ? ನಿಮಗೆ ಇನ್ನೊಂದು ಸಮಾಜಕ್ಕೆ ಹೇಳ್ತೀರಿ, ಅವ ಪಂಚಮಶಾಲಿ ಪೀಠ ಸ್ವಾಮಿಗೆ ಬುದ್ಧಿಲ್ಲ ಅಂತ ಹೇಳ್ತೀರಿ, ಸಿದ್ದರಾಮಯ್ಯ ದುರ್ಯೋಧನ ಅಂತೀರಿ, ಈಶ್ವರಪ್ಪ ದುಶಾಸನ ಅಂತೀರಿ, ಇಸ್ಲಾಂ ಕಮಿಟಿ ಅದು ನಮಗೆ ಬ್ಯಾಡ ಅಂತೀರಿ. ಅಂದ್ರೆ ನಿಮ್ಮ ತಾಲೂಕದಾಗ ನೀವು ಮುಂದಿನ ಕಾಂಪಿಟೇಟರ್ ನೀವೇ ಅದರಿ. ಮತ್ತು ಇನ್ನು ಮುಂದೆ ಇವು ಎಲ್ಲ ಜಾತಿ ಬಿಟ್ಟರೆ ನಿಮ್ಗೆ ಯಾರ ಓಟ್ ಹಾಕ್ಬೇಕು ಹಂಗಾರ? ಇನ್ನೂ ಆಸೆ ದೊಡ್ಡದಿಟ್ಟು ಹೋದ್ರಿ ನೀವೆಲ್ಲ. ಈಗ ಮತ್ತೆ ರೈತ ಮೋರ್ಚಾ ರಾಜ್ಯದ ಅಧ್ಯಕ್ಷ ಅಂತ ಒಂದು ಏನಾರು ಹೊಲದಾಗ ಗಳೆ ಹೊಡೆದದ್ದು, ಕುಂಟಿ ಹೊಡೆದದ್ದು, ಏನದು ನಟ್ ಕಡ್ದದ್ದು ಯಾವ್ದಾರ ಒಂದು ಫೋಟೋ ಇದ್ರೆ ಕೊಡ್ರಿ ಹಂಗಾರ. ಸುಮ್ಮನೆ ಎಲ್ಲರೂ ಡಂಬರಾಟ ಮಾಡ್ಕೊಂತ ಹೋದ್ರೆ ನಿನ್ನ ಜೊತೆ ನಾನು ಡಂಬರಾಟ ಆಡಿಲ್ಲನು? ನಾನು ಡಂಬರಾಟ ಆಡಿದವನ ಅದು ನಿಮ್ಮ ಜೊತೆ. ನಾನು ನಿಮ್ಗೆ ಗೌರವ ಕೊಟ್ಟ ಮಾತಾಡೀನಿ. ನೀವು ಯಾವಾಗ ನಮಗ ಗೌರವ ಕೊಟ್ಟಿಲ್ಲ, ಆವಾಗ ನಿಮಗೆ ನಾವು ಗೌರವ ಕೊಟ್ಟಿಲ್ಲ. ನೀವು ಯಾಕಂತೀವಿ, ಯಾಕ್ರಿ ಅಂದ್ರೆ ಯಾಕ್ರಿ ಅಂತೀವಿ. ನಮಗೂ ಗೊತ್ತೈತಿ ರಾಜಕೀಯ ಮಾಡೋದು. ಅದಕ್ಕಾಗಿ ರಾಜಕೀಯ ನಿಮ್ಮ ಹತ್ರ ನಿಮ್ದಿರಲಿ, ನಮ್ಮ ಹತ್ರ ನಮ್ದಿರಲಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 15-16 ಸಲ ಬಜೆಟ್ ಮಂಡನೆ ಮಾಡಿದವ. ಹಲವಾರು ಹಿಂದಿನ 5 ವರ್ಷದ ದೇವರಾಜ್ ಅರಸು ಬಿಟ್ರೆ ಇವರೇ 5 ವರ್ಷ ಪೂರ್ತಿ ಮುಗಿಸಿದಂತ ಒಬ್ಬ ಏಕೈಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅಂತವರು ಮತ್ತೆ 2ನೇ ಸಲ ಮುಖ್ಯಮಂತ್ರಿ ಆಗ್ಯಾರ. ಈ ಪಟ್ಟಣಕ್ಕೆ ರಸ್ತೆ ನೀ ಮಾಡಿಸಿದ್ದೇನ? ಸದ್ಭಾವನಾ ಕಂಪನಿ ನೀ ಇದ್ದೇನ ಅವಾಗ? ಇದ್ದೇನೆ ಅವಾಗ? ಎಲ್ಲಿದ್ದೀನಿ ಅವಾಗ? ದೇವರಿಪ್ಪರಿಗೆ ಆಗಿದ್ದಿ. ಆ ತಂಗಡಿಯಲ್ಲಿಂದ ಹುಣಗಲ್ನಿಂದ ತಾಳಿಕೋಟೆವರೆಗೆ ಮಾಡಿದ್ದ ಯಾರು? ಅಪ್ಪಾಜಿ ನಾಡಗೌಡರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು. ಇದನ್ನ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇವೆಲ್ಲ ಬಿಜೆಪಿ ಅವರು ಬರೇ ಪ್ರಚೋದನೆಕಾರಿ. ಅದ್ರೊಳಗೆ ನಿಮ್ದು ಜಾತಿ ಧರ್ಮ ಒಡಿದು ಅಲಾಲ ಕಲಾಲ ಕಟಾಲ ಇಂಥದ್ರಾಗ ನಿಮ್ಮದು ಜೀವನ ಕಳೆದು ಹೋಗ್ತೀರಿ. ಬರೇ ಪ್ರಚೋದನಕಾರಿ ಭಾಷಣ ಮಾಡ್ತೀರಿ. ಯಾರು ನಾವು ಹಿಂದೂ ಅಲ್ಲ, ನಮಗೆ ಇಲ್ಲ, ನಮ್ಗೆ ರಾಮಂದ ಏನೋ ಯಾವ್ದು ನಮಗೇನು ಬೇಡ ಐತೆ. ಅಲ್ಲ ಅಕ್ಬರ್ ಅಂಟೋಣಿ ಅಂತ ಎಲ್ಲಾ ಧರ್ಮ ಸರ್ವ ಜನಾಂಗದ ಶಾಂತಿಯ ತೋಟ. ಭಾರತ್ ಮಾತಾ ಕಿ ಜೈ ಅನ್ಬೇಕು. ನಮ್ಮ ಭಾರತ ಮಾತೆಯ ಜೆಂಡಾಕ್ಕೆ ನಾವು ಜೈ ಅನ್ಬೇಕು. ಇಲ್ಲಿ ಉಳಿದಿದ್ದು ಬರೀ ಇದನ್ನ ತಗೊಂಡ್ ಬರೀ ರಾಜಕೀಯದೊಳಗ ಯಾವ್ದಾರ ಪ್ರಚೋದನೆಗಾರ ಇಂಥವೆಲ್ಲ ಬಿಟ್ಟು ಬಿಡ್ರಿ. ಇದು ನಡೆಯಂಗಿಲ್ಲ. ಎಲ್ಲಾ ಜನಗಳು ಎಲ್ಲಾ ವಿದ್ಯಾವಂತ ಈಗ ಎಲ್ಲ ಮಾನ್ಯ ಲಾಠಿ ಹೊಡೆದ ತಿಂದ್ರಿ. ಯಾರು ಸಿ ಟಿ ರವಿ ತಿನ್ನೋ ಅಥವಾ ಇನ್ನೊಬ್ಬ ಅನಂತ್ ಕುಮಾರ್ ತಿನ್ನೋ, ಎಸ್ ಪಾಟೀಲ್ ನಡಳಿ ತಿನ್ನೋ, ಅಲ್ಲಿ ಬಡಪಾಯಿಗಳು ಜನಗಳು ಮಕ್ಕಳನ್ನ ಹುರಿದಂಬಿಸಿ ಅವ್ರ ಪೊಲೀಸ್ ರೇಟ್ ಬಡಗಿ ತಿಂದ್ರು. ನೀವೇನ್ರಿ ತಿಂತಾರ? ನೀವು ತಿನ್ನಂಗಿಲ್ಲ. ಇಂಥವೆಲ್ಲ ಪ್ರಚೋದನಕಾರಿ, ಅವಾಗ ಅಗೌರವದಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಅಗೌರವದಿಂದ ಮಾತಾಡೋದು ಎಲ್ಲ ಬಂದ್ ಮಾಡ್ರಿ. ಸರ್ವ ಜನಾಂಗದ ಶಾಂತಿಯ ತೋಟಾಗಿ ನೀವು ಒಂದು ಒಳ್ಳೆ ಹೃದಯದವರಿದ್ರಿ. ತಾಯಿ ಹೃದಯ, ಮಾತೃ ಹೃದಯ ಅಂತ ಅನಿಸ್ಕೊಂಡಂತವ್ರು ಈಗ ಬರ್ಬರ್ತಾ ನೀವೆಲ್ಲ ಯಾವ ಕಡೆ ಹೊಂಟ್ರಿ, ಯಾವ ದಿಕ್ಕಿ ಹೊಂಟ್ರಿ ನನಗೂ ಅರ್ಥ ಆಗ್ತಾ ಇಲ್ಲ. ಯಾವ ಮನಸ್ಥಿತಿ ಒಳಗದ್ರಿ ನೀವು? ನಿಮ್ ಕೆಳಗಾಲಕ್ಕೆ ಮನಸ್ಥಿತಿ ಹಿಂಗ್ ತರ ಹೊಂಟಾಯ್ತೋ ಏನೋ ಗೊತ್ತಿಲ್ಲ. ಮೊದಲು ನೀವೆಲ್ಲ ತಾಯಿ ಹೃದಯ, ಮಾತೃ ಹೃದಯ ಅಂತ ಹಿಂಗೆಲ್ಲಾ ಹೇಳ್ಕೊಂತ ಇದ್ದವರು. ನಮಗೂ ಅವಾಗ ಅನಿಸಿತ್ತಿಲ್ಲ ನಾವು ನಿಮ್ ಜೊತೆ ಇದ್ದಾಗ. ಮತ್ ಈ ತರ ನೀವು ಈಗ ಈ ತರ ಈ ತಲೆ ಯಾರಾಗತ್ತೀರಿ ನಿಮ್ಗ ಅಂತ ನನ್ನ ಕ್ವಶನ್. ಅದಕ್ಕ ನೀವು ಮಾತಾಡೋದು ತಪ್ಪಾಗ್ತೈತಿ. ನೀವು ಮಾತಾಡಬಾರ್ದು. ನೀವು ಮಾತಾಡೋದು ಕ್ಷಮೆ ಕೇಳ್ಬೇಕು. ಅಕ್ಷಮ ಅಪರಾಧ ನೀವು ಮಾತಾಡೋದು ಅಂತ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಎಲ್ಲರೂ ಕುಂತಿದ್ದಾರೆ. ಇಲ್ಲಿ ಎಲ್ಲರೂ ಅದಾರ. ಅವರ ಸಮಕ್ಷಮದಲ್ಲಿ ಈ ನಮ್ಮ ಮಾಧ್ಯಮ ಸ್ನೇಹಿತರನ್ನು ಕರೆಸಿ ಈ ಮಾಧ್ಯಮ ಸ್ನೇಹಿತರ ಮುಖಾಂತರ ನಿಮಗೆ ಮೊದಲು ಕೊಡ್ತೀವಿ ಸಂದೇಶ. ಆಮೇಲೆ ನಾವು ಬರ್ತೇವೆ, ಏನ್ ತಗೊಂಡ್ಬರ್ತೇವೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀವಿ.
ಆಮೇಲೆ ತೊಗೊಂಬರ್ತೀವಿ. ನಿಮ್ಗೆ ಏನ್ ತೊಗೊಂಬರ್ತೀವಿ, ಯಾವ ಸನ್ಮಾನ ತೊಗೊಂಬರ್ತೀವಿ ಅನ್ನೋದು ಆಮೇಲೆ ಹೇಳ್ತೀವಿ ನಿಮ್ಗೆ. ಈಗ ಅವ್ ಮಾಡಬೇಡ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಡ ಅಂತಿರಲ್ಲ, ನಾವು ನಿಮಗೆ ಯಾವ ಸನ್ಮಾನ ತೊಗೊಂಬರ್ತೀವಿ ಅನ್ನೋದು ಆಮೇಲೆ ಹೇಳ್ತೀವಿ. ನಮಗೆ ಇದಕ್ಕೆ ಇಷ್ಟಕ್ಕೆ ನೀನು ಏನರ ತಿಳ್ಕೊಂಡು ಇದಕ್ಕಾಗಿ ಸುಧಾರಣೆ. ಇದು ಪ್ರಥಮ ಪ್ರೆಸ್ ಮೀಟ್ ಅನಿಸುತ್ತೆ. ನಾವು ಹಿಂದಕ್ಕೂ ಅವಾಗ ದುರ್ಯೋಧನ ದುಶಾಸನ ಅಂದಾಗ ನಾನು ಬೇರೆ ಗೋವಾದಲ್ಲಿದ್ದೆ. ಅವಾಗ ಹೇಳಿದೆ ನಮ್ಮ ಎಲ್ಲ ಸಮಾಜದ ಮಿತ್ರರಿಗೆ ಬಾಂಧವರಿಗೆ ಪ್ರೆಸ್ ಮೀಟ್ ಮಾಡ್ರಿ, ಅವ ಹಿಂಗ ಹೇಳ್ಕೊಂಡು ಹೋಗ್ತಾನೆ ಅಂದಾಗ ಮಾನ್ಯ ಹೇಳಿದ್ರಲ್ಲ ನಮ್ಮ ಸ್ವಾಮೀಜಿ ಪಂಚಮ ಶಾಲೆ ಪೀಠ ಸ್ವಾಮೀಜಿ, ಏನ್ ಮಾಡಿದ್ರಿ ನೀನು ಅಲ್ಲಿ ತಗೊಂಡ್ ಹಾಕಿದ್ರಲ್ಲ ಸುಟ್ರಿಲ್ಲ, ಹಂಗೆಲ್ಲ ಮಾಡಿದ್ರ ನಮಗೂ ಒಂಥರ ನೋವು ಅನ್ಸುತ್ತೆ. ಹಂಗೆಲ್ಲ ಮಾಡಬಾರ್ದಂತ. ಆದ್ರೆ ನಿನ್ನ ಪ್ರಚೋದನೆಕಾರಿ, ನಿನಗ ಅಧಿಕಾರ ಬೇಕಂತೇಳಿ ಈ ತರ ಮಾತಾಡ್ತೀನಿ. ನೀನು ಅಧಿಕಾರ ಹಿಂಗ್ ಮಾಡಿ ಮಾತಾಡಿದ್ರೆ ಅಧಿಕಾರ ಶಾಶ್ವತವಾಗಿ ಎಲ್ಲ ಜನರ ಪ್ರೇಮವನ್ನು ಮೊದಲು ಗೆಲ್ತಿದ್ದಲ್ಲ, ಹಂಗೆ ಗೆದ್ದು ಅಧಿಕಾರ ಇಡಿ, ಇನ್ನಷ್ಟು ನಿನಗ ಒಂದು ಒಳ್ಳೆ ಗೌರವ ಸನ್ಮಾನ ಸಿಗ್ತೈತಿ. ಹಂಗ ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು ಅವತ್ತಿನ ಮೇಲೆ 60 ಭಾಗ್ಯಗಳನ್ನ ಕೊಟ್ಟು ಸತತವಾಗಿ ನೀರಾವರಿ ಭಾಗ್ಯ ನೋಡ್ರಿ. ಈ ಸದ್ಯ ಕೆರೆ ತುಂಬ ಯೋಜನೆ ಹಲವಾರು ಇವತ್ತು ಇಡೀ ನಮ್ಮ ಮುದ್ದೇಬಿಹಾಳ ತಾಲೂಕು ಅಲ್ಲಿ ಬಿಜಾಪುರ ಜಿಲ್ಲೆ ಬರದ ನಾಡು, 3 ನದಿಗಳ ಪಂಜಾಬ್ ಅನಿಸ್ಕೊಳ್ಳುವಂತ ನಾಡು. ಎಲ್ಲ ಬರಗಾಲಿತ್ತು. ಈಗ ಹೆಂಗ ಕಬ್ಬು ಬೆಳೆದಾಗಲಿ, ದ್ರಾಕ್ಷಿ ಬೆಳೆದಾಗಲಿ, ನಿಂಬೆ ಹಣ್ಣು ಇಂಥವೆಲ್ಲ ನಾವು ಮೆಣಸಿನಕಾಯಿ ಬೆಳೆದ್ರಿಂದ ಯಾರಿಂದ ಇದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ MP ಪಾಟೀಲ್ ಅವರು ಮತ್ತು ನಮ್ಮ ಅಪ್ಪಾಜಿ ನಾಡಗೌಡರ ಒಂದು ಮುಖಂಡತ್ವ, ಅವರ ಒಂದು ಕನಸಿನ ಕೆರೆ ತುಂಬ ಯೋಜನೆ ಮುಖಾಂತರ ನಾವು ಇಲ್ಲಿ ಆರ್ಥಿಕ ಸದೃಢರಾಗ್ತಾ ಇದ್ದೀವಿ. ಅದನ್ನ ನಿನಗ ಸಹಿಸುವಂತ ಇದು ಇಲ್ಲ, ನಿನ್ನ ಹತ್ರ ಮನಸ್ಥಿತಿ ಇಲ್ಲ. ಇದಕ್ಕಾಗಿ ನಾವು ನಿಮ್ಗ ಲಾಸ್ಟ್ ವಾರ್ನಿಂಗ್ ಇದನ್ನ ನಾವು ಇಡೀ ಸಮಾಜದವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದೀವಿ. ನಿಮಗೆ ನೀವು ಅದನ್ನ ತಿಳ್ಕೊರಿ. ಇಲ್ಲಾಂದ್ರ ನೆಕ್ಸ್ಟ್ ನಮ್ಮ ಸಮಾಜದವ್ರು ಏನ್ ತೀರ್ಮಾನ ತಗೊಂಡು ನಿಮ್ಮ ಮನೆಗೆ ಸನ್ಮಾನ ಮಾಡಕ್ ಬರ್ತಾರ, ಆ ಸನ್ಮಾನ ನೀವು ಸ್ವೀಕಾರ ಮಾಡಬೇಕಾಗತ್ತೆ. ಇದನ್ನ ಹೇಳಿ ನಮ್ಮ ಎಲ್ಲ ಸಮಾಜದವ್ರ ಮುಖಾಂತರ ಇದನ್ನ ನಮ್ಮ ಪತ್ರಕರ್ತರ ಸ್ನೇಹಿತರ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಕುಡಿಯುಗಳು ಬಹಳ ನಮ್ಮ ತಾಲೂಕಿನಲ್ಲಿ ಕಳೆದ ಬಾರಿ ಸಿಎಂ ಇದ್ದಂತ ಸಮಯದಲ್ಲಿ ಮುದ್ದೇಬಿಹಾಳ ತಾಲೂಕಿಗೆ ಕುಡಿಯುವ ನೀರು ಸಾಕಷ್ಟು ಯೋಜನೆಗಳನ್ನು ಅಪ್ಪಾಜಿ ನಾಡಗೌಡರು ಹಾಗೂ ಸಿದ್ದರಾಮಯ್ಯ ಸಾಹೇಬರು MP ಪಾಟೀಲ್ ಸಚಿವರಿದ್ದಂತ ಸಮಯದಲ್ಲಿ ಸಾಕಷ್ಟು ಕುಡಿಯುವ ನೀರು ಸೌಲಭ್ಯಗಳನ್ನು ಒದಗಿಸಿದ್ದಾರೆ, ಕೆನಾಲ್ಗಳನ್ನು. ಅದರಿಂದ ರೈತರಿಗೆ ತುಂಬಾ ಒಳ್ಳೆಯದಾಗಿದೆ. ಇವರು ಕೆಲವೊಂದಿಷ್ಟು ಎಲ್ಲೇ ಒಂದಿಷ್ಟು ಕೆಲಸಗಳನ್ನು ರೋಡ್ ರಸ್ತೆಗಳನ್ನು ಮಾಡಿ ಅವು ಕೆಲವೊಂದು ಸಮಯದಲ್ಲಿ ಕಿತ್ತು ಹೋಗುವಂತ ರಸ್ತೆಗಳು ಅದಿಷ್ಟು ಮಾಡಿಕಿಸಿಂದ ಅಷ್ಟು ಮಾಡಿ ಎಷ್ಟು ಮಾಡಿ ಅಂತ ಅದೊಂಥರ ಯಾವ ರೀತಿ ಇದೆ ಅಂದ್ರೆ ನಾಟಕ ಕಂಪನಿಯಲ್ಲಿ ಮೇಕಪ್ ಹಾಕುತ್ತಾರಲ್ಲ ಆ ರೀತಿ ಇದೆ. ಬಟ್ ರೈತರಿಗೆ ಮೂಲಭೂತ ದೊರಕುವಂತ ಕೆಲಸ ಮಾಡಿದ್ದು CM ಸಿದ್ದರಾಮಯ್ಯ ಸಾಹೇಬರು. ಆದ ಕಾರಣ ನಾವು ಈ ಸಲ CM ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ಕಾರಣ ನಮ್ಮಲ್ಲಿ ನಡೆದ ಸರ್ಕಾರ ಅವ್ರು ಕೆಲವೊಂದು ಯೋಜನೆಗಳು ಹೇಳಿದ್ರು. ಪ್ರತಿ ಮಹಿಳೆ 2,000 ರೂಪಾಯಿ, ಯುವ ನಿಧಿ ಮತ್ತು ಜ್ಯೋತಿ ಇವೆಲ್ಲ ಕಾರ್ಯಕ್ರಮ ಎಲ್ಲ ಯಶಸ್ವಿಗೊಳಿಸಿದ್ದಾರೆ. ಮತ್ತು ಅದರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕ್ರಾಂತಿವೀರ ಸಂಗೊಳ್ಳಿ ಕೌಡಿಮಟ್ಟಿಯಲ್ಲಿ ನಡೀತಾ ಇದೆ. ನಮ್ಮ ಸಮಾಜದವರು ಎಲ್ಲರೂ ಕೇಳಿಕೊಂಡು ಹೋದಾಗ ಅವರು ನಾವು ಅಪ್ಪಾಜಿನವ್ರವರು ಕರ್ಕೊಂಡು ಹೋದ್ರು ಹೇಳದಂತದ್ದು ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ರೇವಣಸಿದ್ದೇಶ್ವರ ಮೂಲಪೀಠ ನಮ್ಮ ಸಮಾಜದ್ದು ಅದಕ್ಕೂ ಕೂಡ ಬರ್ತಾ ಇದ್ದಾರೆ. ಒಂದು ತಾಲೂಕಿನಲ್ಲಿ 3 ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಎಲ್ಲದಕ್ಕೂ ಕೂಡ ಸಮಯ ಕೊಟ್ಟು ಅಪ್ಪಾಜಿ ನೋಡೋ ಸ್ವ ಕಾಳಜಿಯಿಂದ ಅವರನ್ನು ಕರೆ ತರ್ತಾ ಇದ್ದಾರೆ. ಆದ ಕಾರಣ ನಮ್ಮ ಸಮಾಜಕ್ಕೆ CMಗೆ ಪೌರ ಸನ್ಮಾನ ಯಾಕೆ ಅಂತ ಕೇಳಿದ್ದಾರೆ. ಮತ್ತೆ ಯಾವ ಸನ್ಮಾನ ಮಾಡಬೇಕು, ಯಡಿಯೂರಪ್ಪನವ್ರಿಗೆ ಬಂದಾಗ ಅವರ ಪೌರ ಸನ್ಮಾನ ಮಾಡಿದ್ರು. ಎಲ್ಲ ಯಾವ ರೀತಿ ಅವರು ಫ್ಯಾಮಿಲಿ ಕುಟುಂಬ ಸಮೇತ ಮಾಡಿದ್ರು. ಬಟ್ ನಮ್ಮ ಸಮಾಜ ಮತ್ತೆ ನಮ್ಮ ಪಾರ್ಟಿ ಎಲ್ಲರೂ ಕೂಡಿಸಿ ಪೌರ ಸನ್ಮಾನ ಪಟ್ಟಣ ಪರವಾಗಿ ಮಾಡ್ತಾ ಇದ್ದೀವಿ. ಕೆಲವೊಂದಿಷ್ಟು ನಾವು ಒಬ್ಬರೇ ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಹಾಗೂ ನಮ್ಮ ಸಮಾಜಕ್ಕೆ ಎಲ್ಲರಿಗೆ ತಾಲೂಕಿನಲ್ಲಿ ಕರೆ ಕೊಡ್ತೀನಿ, ಎಲ್ಲರೂ ಬಂದು ಸ್ವಾಗತಿಸಿ ಬಂದು ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಪ್ರಪ್ರಥಮ ಬಾರಿಗೆ ಮುದ್ದೇಬಿಹಾಳ ಕಾರ್ಯಕ್ರಮ ಆಗ್ತೈತಿ. ತದನಂತರ ರೇವಣಸಿದ್ದೇಶ್ವರ ಸರೂರಲ್ಲಿ, ಇದಾದ ನಂತರ ಕೌಡಿಮಟ್ಟಿಯಲ್ಲಿ 3 ಕಡೆ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಕಡೆ ಭಾಗವಹಿಸಬೇಕಂತ ತಮ್ಮಲ್ಲಿ ತಾಲೂಕು ಸಮಾಜದಲ್ಲಿ ವಿನಂತಿ ಮಾಡ್ಕೊತೀನಿ. ಹಾಗೂ ಎಲ್ಲ ಸರ್ವ ಧರ್ಮದವರು ಎಲ್ಲರೂ ಬರಬೇಕಂತ ತಮ್ಮಲ್ಲಿ ಕಳಕಳ ವಿನಂತಿ. ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುದ್ದೇಬಿಹಾಳ ತಾಲೂಕಿನ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ಬಹುದಿನದ ಕನಸು ನಮ್ಮ ಸಮಾಜದ ಗುರು ಹಿರಿಯರ ಇತ್ತು. ಅದು ನಾಳೆ ಕಾಲ ಕೂಡಿ ಬಂದಿದೆ. ಕೌಡಿಮಟ್ಟಿಯಲ್ಲಿ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಉದ್ಘಾಟನೆ ಸಮಾರಂಭಕ್ಕೆ ಹಾಗೂ ನಮ್ಮ ಮೂಲ ಗುರುಪೀಠ ದಕ್ಷಿಣ ಕಾಶಿ ತರೂರು
ರೇವಣಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಕಾರ್ಯಕರ್ತರು ಸದ್ಭಕ್ತರು ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅತಿ ಹೆಚ್ಚು ಮಹಿಳೆಯರು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ನಮ್ಮ ಮಹಿಳೆಯರು ಸ್ವಶಕ್ತಿಯಾಗಿ ನಾವು ಹೊರಗೆ ಬರಾಕತ್ತೀವಿ ಅಂದ್ರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಹಿಂದೆ ಯಾರು ಮಾಡಿದ್ದಿಲ್ಲ. ಇವತ್ತು ಬಸ್ಸು ಮತ್ತು ಸ್ತ್ರೀಯರಿಗೆ ಪ್ರತಿ ಮಹಿಳೆ ಯಜಮಾನಿಗೆ 2,000 ರೂಪಾಯಿ ಇವತ್ತು ಅವ್ರ ಕಾರಣದಿಂದ ನಾವು ತಗೋತಾ ಇದೀವಿ. ಮತ್ತೆ ನಾವು ನುಡಿದಂತೆ ನಡೆದ ಸರ್ಕಾರ ಏನ್ ನಾವು ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಏನ್ ನುಡಿದಿದೆಯೋ ಅದೆಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೆ ಮನೆ ಮನೆಗೆ ಮುಟ್ಟಿದೆ. ತಾವೆಲ್ಲರೂ ನಮ್ಮ ರಾಜ್ಯದ ದೊರೆ ಬರ್ತಾ ಇದ್ದಾರೆ. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮಗಿವತ್ತು ಒಂದು ತುತ್ತು ಅನ್ನ ಕೊಟ್ಟು ಭೂಮಿ ತಾಯಿಗೂ ಕೃತಜ್ಞತೆ ಸಲ್ಲಿಸ್ತೀವಿ. ಇವತ್ತು ನಮಗಿವತ್ತೇನಾದ್ರೂ ಸರ್ಕಾರದ್ದು ನಮ್ಮ ಮನೆಗೆ ಬಂದಿದೆ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಸಲುವಾಗಿ. ತಾವೆಲ್ಲರೂ ಬರ್ರಿ, ಒಂದು ಮುದ್ದೇಬಿಹಾಳ ತಾಲೂಕಿನಲ್ಲಿ ಅತಿ ಹೆಚ್ಚು ಜನ ಮಹಿಳೆಯರು ಬಂದು ಭಾಗವಹಿಸ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.